ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಫಲಿತಾಂಶವಾದರೆ ಪ್ರಕಟವಾಗುತ್ತೆ. ಇವತ್ತಿನ ಈ ಫಲಿತಾಂಶ ಏನು ಬರುತ್ತೆ, ರಿಸಲ್ಟು ಎಲ್ಲಿ ನೋಡಬೇಕು ಏನು ಅನ್ನೋದು ಆ್ಯಂಡ್ ಹಾಗೇನೂ ಸಹ ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ. ಹೌದು, ಇವತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ ಆದರೆ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಕ್ಕಿರೋದು. ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ನಿಮಗೆ ರಿಸಲ್ಟ್ ಆದರೆ ಸಿಗುತ್ತೆ ಅಂತ ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ನೀವು ಕೇಳ್ಬೋದು, ಸರ್ ಎಕ್ಸಾಕ್ಟ್ 10 ಗಂಟೆಗೆ ಸಿಗುತ್ತಾ ಏನು ಸರ್ ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ, ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ರಿಸಲ್ಟನ್ನು ಅನೌನ್ಸ್ ಮಾಡಿದಾಗ ಈ ಒಂದು TV9 ಚಾನಲ್ಸಲ್ಲಿ ಪ್ರೆಸ್ ಚಾನಲ್ಸ್ ಏನಿದಾವೆ, ಈ ಪ್ರೆಸ್ ಚಾನಲ್ಸ್ಗಳಲ್ಲಿ ಈಗ ನಮ್ಮ ಒಂದು ಕರ್ನಾಟಕ ಸ್ಟೇಟಲ್ಲಿ ಟಾಪ್ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೇನೂ ಸಹ ಎಷ್ಟು ಜನ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸು ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಒಂದು ಅಪ್ಡೇಟ್ ಆದರೆ ಸಿಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಲಿಂಕ್ ಆದರೆ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಆ ಲಿಂಕ್ ಆ್ಯಕ್ಟಿವೇಟ್ ಆದಾಗ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಆಗುತ್ತೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು, ಟೈಮ್ ವೇರಿಯೇಷನ್ ಆಗ್ಬೋದು ಒಂದು ಅರ್ಧ ಗಂಟೆ. ಈಗ 10 ಗಂಟೆ ಮೇಲೆ ಅಂತ ಹೇಳಿದರೆ ಅದು 10:15ಗೆ ಸಿಗ್ಬೋದು, ಅಥವಾ 10 ಗಂಟೆಗೆ ಸಿಗ್ಬೋದು, ಅಥವಾ 11 ಗಂಟೆಗೆ ಸಿಗ್ಬೋದು. ನಿಮಗೆ ಯಾವೊಂದು ಲಿಂಕ್ ಮೂಲಕ ನೀವು ನೋಡಬೇಕು ಅಂತ ಅಂದರೆ ನೋಡಿ, ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಗೂಗಲ್ ಕ್ರೋಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು KAR.results.nic.in ಅಂತ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ನೋಡಿ, ನಾನು ನಿಮಗೆ ಎಕ್ಸಾಂಪಲ್ ಏನೇ ತೋರಿಸ್ತೀನಿ. ಈ ರೀತಿ ನಿಮಗೆ ಒಂದು ಲೈವ್ ಪೇಜ್ ಆದರೆ ಕಾಣಿಸುತ್ತೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2021 ಅಂತ ನಿಮಗೆ ಅಲ್ಲಿ ಗೂಗಲಲ್ಲಿ ತೋರಿಸ್ತಿದೆ. ಬಟ್ ಇಲ್ಲಿ ಒಳಗಡೆ ಅಪ್ಡೇಟ್ ಆಗಿದೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2023 ಅಂತ ಇದೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ಅಪ್ಡೇಟ್ ಆಗುತ್ತೆ. ಇದು 10 ಗಂಟೆ ಮೇಲೆ ಆದರೆ ಖಂಡಿತವಾಗ್ಲೂ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಾಗ ಇಲ್ಲಿ ನಿಮಗೆ ದ್ವಿತೀಯ PUCದು ಫಲಿತಾಂಶ ಅಂತ ಹೇಳಿಬಿಟ್ಟು ಇಲ್ಲಿ ಹೊಸದಾಗಿ ಒಂದು ಲಿಂಕ್ ಆದರೆ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಹಾಗೇನೂ ಸಹ ಇವತ್ತಿನ ಡೇಟ್ ಆದರೆ ಬರುತ್ತೆ. ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಿರಾ ಅಂತ ಅಂದರೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಕೇಳುತ್ತೆ. ಆ್ಯಂಡ್ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಇಲ್ಲ ಅಂತಂದರೆ ಕಾಂಬಿನೇಷನ್ ಯಾವುದು, ಸೈನ್ಸು ಕಾಮರ್ಸ್ ಆರ್ಟ್ಸ್ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ರಿಸಲ್ಟ್ ಆದರೆ ಬರುತ್ತೆ. ಇದು ನೋಡಿ 10 ಗಂಟೆ ಮೇಲೆ ಅಂತ ಹೇಳಿಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ನು ಸಹ ತುಂಬ ವೆಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಅಟ್ ಎ ಟೈಮ್ ಎಲ್ಲರೂ ನೋಡೋದಕ್ಕೆ ಹೋದಾಗ ಸರ್ವರು ಡೌನ್ ಆಗ್ಬೋದು ಅಥವಾ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆದರೆ ಆಗುತ್ತೆ. ಯಾರೂ ವರಿ ಮಾಡ್ಕೋಬೇಡಿ. ಇದೇ ಒಂದು ಲಿಂಕಲ್ಲಿ, ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ. ರಿಸಲ್ಟ್ ಲಿಂಕ್ ಆ್ಯಕ್ಟಿವೇಟ್ ಆದಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಇದರ ಒಂದು ಲಿಂಕನ್ನು ಕಾಮೆಂಟ್ ಬಾಕ್ಸ್ ಆ್ಯಂಡ್ ಆಗಿರೋ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮ್ಮ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಕೋಬೋದು. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಆ್ಯಂಡ್ ಹಾಗೇನೂ ಸಹ ಇವತ್ತಿನ ರಿಸಲ್ಟ್ಸ್ಗೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಎಲ್ಲನೂ ಸಹ ಒಳ್ಳೇದಾಗಲಿ, ಎಲ್ರಿಗೂ ಅನ್ಕೊಂಡಿರುವಂತಹ ಮಾರ್ಕ್ಸ್ ಬರಲಿ, ಅವರ ಒಂದು ಡ್ರೀಮ್ ಕಡೆಗೆ ತಲುಪೋದಕ್ಕೆ ಈ ಒಂದು ಸ್ಟೆಪ್ ಏನಿದೆ, ರಿಸಲ್ಟ್ಸ್ ಬರ್ತಕ್ಕಂಥ ಒಂದು ಸ್ಟೆಪ್ ಆದರೆ ಸಕ್ಸಸ್ ಆಗಲಿ ಪ್ರತಿಯೊಂದು ಸ್ಟೂಡೆಂಟ್ಗೂ ಸಹ. ಆ್ಯಂಡ್ ಹಾಗೇನೂ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ನಿಮಗೆ ನೀವು ನೆಕ್ಸ್ಟ್ ಹೋಗುವಂಥ ಕೋರ್ಸಸ್ಗಳಿಗೆ ಬರುವಂಥ ಸ್ಕಾಲರ್ಶಿಪ್ಸ್ ಎಷ್ಟು ಸ್ಕಾಲರ್ಶಿಪ್ಸ್ ಬರುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಅಪ್ಡೇಟ್ಸನ್ನು ಸಿಗ್ತಾ ಇರುತ್ತೆ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ more educational and scholarship related videos.